ಮಕ್ಕಳೇ, ಇವತ್ತು ಹಂಸ ಮತ್ತು ಕಾಗೆ ಕಥೆಯನ್ನು ಕೇಳೋಣ. ಹಂಸ ಮತ್ತು ಕಾಗೆ ಕತೆ ಬಹಳ ಚೆನ್ನಾಗಿದೆ. ಆ ಕಥೆಯನ್ನು ನಾವು ಇವತ್ತು ಕೇಳೋಣ. ಒಂದು ಕಾಡಿತ್ತು. ಆ ಕಾಡಿನಲ್ಲಿ ದೊಡ್ಡದಾದಂಥ ಒಂದು ಮರ. ಆ ದೊಡ್ಡ ಮರದಲ್ಲಿ ಒಂದು ಕಾಗೆ ಗೂಡು ಕಟ್ಕೊಂಡು ವಾಸ ಆಗಿತ್ತು. ಒಂದಿನ ಅದು ಮೊಟ್ಟೆ ಇಟ್ಟು ಒಂದು ಮರಿ ಮಾಡಿತ್ತು. ಕಾಗೆ ಮರಿ ಇತ್ತು. ಆ ಮರದ ಹತ್ರನ ಮತ್ತೊಂದು ಏನಾಗಿತ್ತಪ್ಪ ಅಂದ್ರೆ ಒಂದು ದೊಡ್ಡದಾದಂಥ ಒಂದು ಕೆರೆ ಇತ್ತು. ಆ ಕೆರೆಯಲ್ಲಿ ಒಂದು ಹಂಸ ವಾಸವಾಗಿತ್ತು. ಆ ಹಂಸನು ಕೂಡ ಏನ್ ಮಾಡ್ತಂದ್ರೆ ಒಂದು ಮೊಟ್ಟೆ ಇಟ್ಟು ಒಂದು ಮರಿ ಮಾಡಿತ್ತು. ಇಲ್ಲಿ ಹಂಸದ ಮರಿ ಇತ್ತು, ಇಲ್ಲಿ ಗಿಡದಲ್ಲಿ ಕಾಗೆ ಮರಿ ಇತ್ತು. ಆಮೇಲೆ ಪ್ರತಿದಿನ ಕಾಗೆನೂ ಕೂಡ ಆಹಾರ ಹುಡುಕಾಡ್ಕೊಂಡು ಎಲ್ಲಾದ್ರೂ ಹೋಗ್ತಿತ್ತು. ಯಾವಾಗದ ಕಾಗೆ ಆಹಾರ ಹುಡುಕಾಡ್ಕೊಂಡು ಹೋದಂತ ಸಂದರ್ಭದೊಳಗ ಈ ಕಾಗೆ ಮರಿ ಏನ್ ಮಾಡ್ತಿತ್ತಂದ್ರ ಒಂದ್ ಸ್ವಲ್ಪ ರೆಕ್ಕೆ ಬಂದಿದ್ದು, ಒಂದ್ ಸ್ವಲ್ಪ ಹಾರಾಕ್ ಬರ್ತಿತ್ತು. ಅಲ್ಲೇ ಟೊಂಗಿಯಿಂದ ಟೊಂಗಿಗೆ ಹಾರ್ತಿತ್ತದ. ಅದೇ ತೆರನಾಗಿ ಈ ಹಂಸದ ಮರಿ ಇತ್ತಲ್ಲ, ಯಾವಾಗ ಹಂಸದ ಮರಿನೂ ಹಂಸದ ಅಮ್ಮ ಎಲ್ಲಿ ಬೇರೆ ಕಡೆ ಹೋದಾಗ ಆ ಹಂಸದ ಮರಿನೂ ಕೂಡ ಏನ್ ಮಾಡ್ತಿದ್ರ ಈಸ್ಕೋ ಅಂತ ಈ ದಡಕ್ಕೆಲ್ಲ ಬರ್ತಿತ್ತು. ಒಂದಿನ ಏನಾಗ್ತಂದ್ರ ಕಾಗೆ ಮರಿ ಅಮ್ಮನೂ ಇಲ್ಲ, ಹಂಸದ ಮರಿ ಅಮ್ಮನೂ ಇಲ್ಲ. ಎರಡು ಇದು ತನ್ನ ಗೂಡು ಬಿಟ್ಕೊಂಡು ಈ ಕೆಳಗಡೆ ಬಂದದ, ಇದು ಈಸ್ಕೊಂಡು ದಡದಿಂದ ಇಲ್ಲಿ ಬಂದದ. ಎರಡು ಕೂಡಿದು ಫಸ್ಟ್ ಟೈಮ್ ಭೇಟಿಯಾಗಿದ್ದಾವೆ. ಹಂಸದ ಮರಿಗೆ ಕಾಗೆ ಮರಿ ಪರಿಚಯ ಇಲ್ಲ, ಕಾಗೆ ಮರಿಗೆ ಹಂಸದ ಮರಿ ಪರಿಚಯ ಇಲ್ಲ. ಇಬ್ರು ಫ್ರೆಂಡ್ಸ್ ಆಗಿದ್ದಾರೆ. ನಿನ್ನ ಹೆಸರು ಏನು ಅಂತಂದ್ರು. ಅವಾಗ ಅದು ಹೇಳ್ತು, ನಾನು ಹಂಸದ ಮರಿ ಅಂತ ಹೇಳಿದ್ರು. ನಾನು ಕಾಗೆ ಮರಿ ಅಂತ ಹೇಳಿದ್ರು. ಪರಿಚಯ ಆದ್ರು ಇಬ್ರು ಜನ ಪರಿಚಯ ಆಗಿ ಫ್ರೆಂಡ್ಸ್ ಆದ್ರು. ಆಮೇಲೆ ಮತ್ತೆ ತಿರುಗಿ ಕಾಗೆ ತನ್ನ ಗೂಡಿಗೆ ಹೋಯ್ತು, ಹಂಸದ ಮರಿ ತನ್ನ ಗೂಡಿಗೆ ಬಂತು. ಸಾಯಂಕಾಲ ಬಂದಾಗ ಹಂಸದ ಮರಿ ತನ್ನ ತಾಯಿಗೆ ಹೇಳ್ತು, ಅಮ್ಮ ಇವತ್ತು ನನಗೆ ಒಬ್ರು ಫ್ರೆಂಡ್ ಭೇಟಿಯಾಗಿದ್ರು ಅಂತ ಹೇಳಿದ್ರು. ಹೌದಾ, ಯಾರು ಅಂತ ಹೇಳಿದ್ರು. ಕಾಗೆ ಮರಿ ಅಂತ. ಕಾಗೆ ಮರಿ ಭೇಟಿಯಾಗಿತ್ತ ಅಂತಂದ್ರು. ಹೌದಮ್ಮ ಅಂತ. ಆಯ್ತು ಆದ್ರೆ ಜಾಸ್ತಿ ಕೂಡ್ಬೇಡ, ಅಲ್ಲಿ ಹೆಚ್ಚು ಹೋಗ್ಬೇಡ ಅಂತ ಹೇಳಿದ್ರ ಅಮ್ಮ. ಅವಾಗ ಆಯ್ತಾಯ್ತು ಅಂತಂತು. ಮರುದಿನ ಮತ್ತೇನಾಯ್ತಂದ್ರೆ ಕಾಗೆ ಮರಿ ಅದ್ರ ಪಾಡಿಗೆ ಅದು ಕೆಳಗೆ ಬಂತು, ಹಂಸದ ಮರಿ ಇದು ಕೆಳಗೆ ಬಂತು. ಪ್ರತಿದಿನ ಇಬ್ರು ಜೊತೆಗೂಡಿ ಆಟ ಆಡ್ತಾ ಇದ್ರು. ಒಂದಿನ ಏನಾಗುತ್ತೆ ಅಂದ್ರೆ ಆಟ ಆಡಿ ಸಾಕಾಗಿ ಇದು ತನ್ನ ಮನೆಗೆ ಬರ್ತದ, ಅದು ಅದ್ರ ಮನೆಗೆ ಹೋಗ್ತದ, ಗೂಡಿಗೆ ಹೋಗ್ತಾವ. ಹೋದಂತ ಸಂದರ್ಭದೊಳಗ ಮತ್ತೆ ಹಂಸದ ಮರಿಗೆ ಕೇಳ್ತಾರ. ಹಂಸದ ಮರಿ ತನ್ನ ತಾಯಿಗೆ ಹೇಳ್ತದ, ಅಮ್ಮ ಇವತ್ತು ನಾವು ಭಾಳ ಹೊತ್ತು ಆಟ ಆಡಿದ್ವಿ, ಭಾಳ ಚೆನ್ನಾಗಿ ಅನಿಸ್ತು ಅಂತ ಹೇಳ್ತಾರೆ. ಅವಾಗ ಅವ್ರ ಅಮ್ಮ ಹೇಳ್ತಾಳೆ, ಯಾರು? ಹಂಸದ ಮರಿ ತಾಯಿ ಹೇಳ್ತಾಳೆ. ಹಂಸ ಅಮ್ಮ ಹೇಳ್ತದ, ನೋಡ್ ಮರಿ, ನೀನು ಕಾಗೆ ಗೆಳತನ ಮಾಡ್ತಾ ಇದೀಯ. ಕಾಗೆ ಒಳ್ಳೇದಲ್ಲ, ಅದು ಗೆಳತನ ಮಾಡಬೇಡ. ಯಾಕಂದ್ರೆ ನೀ ಅದ್ರ ಜೊತೆ ಗೆಳತನ ಮಾಡಿದಂದ್ರೆ ನೀನು ಒಳ್ಳೇದಾಗೋದಿಲ್ಲ ಅಂತ ಹೇಳ್ತದೆ. ಇಲ್ಲಮ್ಮ, ನಾ ಆಟ ಆಡವ ಅವನ ಜೊತೆ, ನನಗೆ ಫ್ರೆಂಡ್ಸ್ ಇದಾನೆ, ಒಳ್ಳೆ ಫ್ರೆಂಡ್ಸ್ ಇದಾನೆ ಅವನು, ನಾ ಅವನ ಜೊತೆ ಆಟ ಆಡವ ಅಂತ ಹೇಳ್ತದೆ. ಅವಾಗ ಹಂಸದ ತಾಯಿ ಹೇಳ್ತದ, ನೋಡಪ್ಪ, ನಿನಗೆ ಇನ್ನೂ ಅರ್ಥ ಆಗೋಲ್ಲ. ನಾನು ಹೇಳ್ತಾ ಇರೋದು ಕಾಗೆ ಮರಿ ಅದ್ರ ಜೊತೆ ನೀ ಆಟ ಆಡಕ್ಕೆ ಹೋಗಬೇಡ, ನೀನು ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತದೆ. ಇದು ಹಠ ಹಿಡ್ಕೊಂಡು ಕೂಡ್ತದ. ಇಲ್ಲ ಅಮ್ಮ, ನನ್ನ ಫ್ರೆಂಡ್ ಒಳ್ಳೆ ಫ್ರೆಂಡ್ ಇದಾನೆ ಅವನು, ನಾವು ಅವನ ಜೊತೆನೇ ಆಟ ಆಡೋದು ಅಂತ ಹೇಳ್ತೇವೆ. ಅವಾಗ ತಾಯಿ ಬುದ್ಧಿ ಮಾತು ಹೇಳ್ತಾಳೆ.